ಯಾಕೆ ಈ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಂತ ನಾವೆಲ್ಲ ಒತ್ತಾಯ ಮಾಡ್ತೀವಿ ಅಂದರೆ ಕೃಷ್ಣಮೂರ್ತಿ ಸಾಹೇಬರಿಗೆ ಯಾಕೆ ಸಚಿವ ಸ್ಥಾನ ನೀಡಬೇಕಂತ ನಮ್ಮ ಒತ್ತಾಯ ಅಂದರೆ ಅವರು ಕಳೆದ ಬಾರಿ 3 ಸಾರಿ ಶಾಸಕರಾಗಿದ್ದಾರೆ, 1 ಸಾರಿ ಅಂಬೇಡ್ಕರ್ ಅಧ್ಯಕ್ಷ ಆಗಿದ್ದಾರೆ. ಅವ್ರಿಗೆ ಮಾಡಿರೋ ಅಧಿಕಾರದಲ್ಲಿ ಯಾವುದೇ ತಪ್ಪು ಚುಕ್ಕಿ ಇಲ್ಲದೆ ನಿಷ್ಪಾದದಿಂದ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನು ಸರಿಸಮಾನಕ್ಕೆ ನೋಡಿಕೊಂಡು ಅಧಿಕಾರ ನಡೆಸ್ಕೊಂಡು ಬಂದವರು. ಅವರ ತಂದೆಯ ದಾರಿಯಲ್ಲೇ ನಡ್ಕೊಂಡು ಬಂದ್ದಾರೆ. ಅವರ ತಂದೆ ಆದಂಥ ಬಿ ರಾಜರು ಸಹ ರಾಜ್ಯ ಸಚಿವರಾಗಿ, ಕೇಂದ್ರ ಸಚಿವರಾಗಿ ಹಾಗೂ ರಾಜ್ಯಪಾಲರಾಗಿ ಅಧಿಕಾರ ನಡೆಸಿ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನ ಅಭಿವೃದ್ಧಿಪಡಿಸಿ ಹಾಗೂ ಈ ಜಿಲ್ಲೆಗೆ ಅವರ ಬಹಳ ಕೊಡುಗೆಗಳಿದೆ ಅವರ ತಂದೆದು. ಆ ಕೊಡುಗೆಗಳನ್ನ ಎಲ್ಲ ರಾಜಕಾರಣಿಗಳಿಗೂ ಗೊತ್ತು. ಆ ಕೊಡುಗೆಗಳನ್ನ ನೆನೆಸ್ಕೊತಾ ಹಾಗೂ ಅವರ ತಂದೆಯ ಒಂದು ಮಾಡಿರೋ ಅಭಿವೃದ್ಧಿ ಕಾರ್ಯಗಳನ್ನ ನೆನೆಸ್ಕೊತಾ ಅದೇ ನಡ್ಕೊಂಡು ಬಂದಿರೋನ್ನ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಂತ ನಮ್ಮ ಸಮುದಾಯ ವತಿಯಿಂದ ನಾವು ಬಹಳ ಒತ್ತಾಯದಿಂದ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಾವು ಒತ್ತಾಯ ಮಾಡ್ತೀವಿ. ಹಾಗೂ ನಮ್ಮ ಶಾಸಕರು ಕಳೆದ 2018ರಲ್ಲೂ ಒಳ್ಳೆಯ ಮತಗಳನ್ನು ಪಡೆದಿದ್ದು, ಈ ಸರಿಯೂ ಸಹ ರಾಜ್ಯಕ್ಕೆ 5ನೇ ಸ್ಥಾನ ಅತಿ ಹೆಚ್ಚು ಮತ ಪಡೆದು ಜಯಶಂಕರರಾಗಿರೋದ್ರಲ್ಲಿ 5ನೇ ಸ್ಥಾನ ಪಡೆದ ಹೆಗ್ಗಳಿಕೆ ಗುರಿಯಾಗಿದ್ದಾರೆ. ಇವರಿಗೆ ಅಧಿಕಾರ ಕೊಟ್ಟರೆ ಜಿಲ್ಲೆಯ ನಾಡಿ ಮಿಡಿತ ಇವರಲ್ಲಿ ಗೊತ್ತು, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಕೆಲಸ ಆಗಬೇಕು, ಏನೇನು ಆಗಬೇಕು ಅಂತ ಇವ್ರಿಗೆ ಒಳ್ಳೆ ನಾಲೆಡ್ಜ್ ಇದೆ. ಹಾಗೂ ಇವ್ರಿಗೆ ಅಧಿಕಾರ ಮಾಡೋದು ಹೇಗೆ, ಜನರನ್ನ ಹೇಗೆ ವಿಶ್ವಾಸ ತಗೋಬೇಕು, ಪಕ್ಷ ಹೇಗೆ ಸಂಘಟನೆ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ವಾತಾವರಣ ಇವರಲ್ಲಿ ಇದೆ. ಅದರಿಂದ ಇವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಮತ್ತು ಪಕ್ಷ ಸಂಘಟನೆ ಮಾಡೋಕ್ಕೂ ಒಂದು ಭಾಳ ಒತ್ತು ಕೊಟ್ಟು ಭಾಳ ನಿಷ್ಪಕ್ಷದಿಂದ ಎಲ್ಲ ಸಮುದಾಯದ ಜೊತೆ ತಗೊಂಡು ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಒಂದು ವಿಶ್ವಾಸ ಇದೆ. ಹಾಗೂ ನಮ್ಮ ಸಮುದಾಯಕ್ಕೂ ಸಹ ಇವರು ಭಾಳ ಕೊಡುಗೆಗಳನ್ನ ಕೊಟ್ಟಾರೆ. ಶಾದಿ ಮಾಲ್ಗೆ 1 ಕೋಟಿ, ಕೊಳ್ಳೇಗಾಲ ಶಾದಿ ಮಾಲ್ಗೆ, ಯಳಂದೂರು ಶಾದಿ ಮಾಲ್ಗೆ ಒಂದು 50 ಲಕ್ಷ, ಅರ್ಧ ಅನುದಾನಗಳು ಬಂದಿದೆ, ಇನ್ನೂ ಅರ್ಧ ಅನುದಾನಗಳು ಬರಬೇಕು. ಅದನ್ನು ಮತ್ತೆ ಬಸ್ಸಿ ಶಾದಿ ಮಾರ್ಗಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಮಾಡಿಕೊಟ್ಟಿದ್ದಾರೆ, ಅದನ್ನೆಲ್ಲ ಮಾಡಿಕೊಡ್ತಾರೆ. ಹಾಗೂ ಮೈನಾರಿಟಿ ಸ್ಕೂಲ್ ಯಾರದಿಲ್ಲೂ ಬಂದಿರಲಿಲ್ಲ, ಮೈನಾರಿಟಿ ಸ್ಕೂಲ್ ತಂದು ಅದನ್ನು ಮಕ್ಕಳು ಅದಕ್ಕೋಸ್ಕರ ಅದನ್ನು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೂ ಸುಮಾರು ಕೆಲಸಗಳು ಮಾಡಿದ್ದಾರೆ ಸರ್. ಬಂದಿದ್ದವರ ಶಾಸಕರ ಅನುದಾನ ಬಂದಿದ್ದ ಎಲ್ಲ ಅನುದಾನವನ್ನು ಎಲ್ಲ ಸಮುದಾಯ ಭವನಗಳಿಗೆಲ್ಲ ಒಂದು ಸಮುದಾಯನೂ ಯಾವ ಸಮುದಾಯ ಕೆಲಸ ಕಾರ್ಯ ಸ್ಥಗಿತ ಹಾಕೋದು ಎಲ್ಲ ಸಮುದಾಯಗಳಿಗೂ ಹಣಗಳು ಬಿಡುಗಡೆ ಮಾಡಿ ಎಲ್ಲ ಸಮುದಾಯಗಳ ಕೆಲಸಗಳನ್ನ ಕಲಿತ್ಕೊಂಡು ಮಾಡಬೇಕಂತ ಪಣ ತೊಟ್ಟಿರ್ತಾರೆ. ಆದ್ದರಿಂದ ಅವರ ತಂದೆಯ ಒಂದು ರಾಜಕೀಯ ಭೀಷ್ಮ ಅಂತ ಏನು ಬಿರುದು ತಗೊಂಡಾರೆ, ಅದೇ ಬಿರುದು ಇವರು ಪಡೆಗೆ ಸಚಿವರಾಗಿ ಇವ್ರಿಗೂ ಒಂದು ಒಳ್ಳೆಯ ಉನ್ನತ ಸ್ಥಾನ ಸಿಕ್ಕಿ ಇವರ ತಂದೆಯ ಹೆಸರು, ಪಕ್ಷದ ಹೆಸರು ಬೆಳೆಸಲಿ ಅಂತ ನಾವು ಕೇಳ್ಬೋದಾ. ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಿಸಲಿ ನಮ್ಮ ಸಮುದಾಯದವರು ಭಾಳ ಒತ್ತಾಯದಿಂದ ಅವ್ರಿಗೆ ನಾವು ಪಕ್ಷದ ವರಿಷ್ಠರಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಧನ್ಯವಾದ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ AR ಕೃಷ್ಣಮೂರ್ತಿ ಸಾಹೇಬರು ಹಾಗೂ ನಮ್ಮ ನಾಯಕರು ಇವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ಹೈಕಮಾಂಡಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ಯಾಕೆಂದರೆ ಇವರು ನೇರದಿಟ್ಟ ನಿರಂತರ ನಮ್ಮ ಚಾಮರಾಜನಗರ ಜಿಲ್ಲೆ ಗಡಿ ಜಿಲ್ಲೆ ಆಗಿರೋದ್ರಿಂದ ನಮ್ಮ ಇಲ್ಲಿ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ. ಯಾಕೆಂದರೆ ನಮ್ಮ ಸಾಹೇಬರು ಕೊಟ್ಟರೆ ಕೆಲಸ ಕಾರ್ಯ ತುಂಬ ವೇಗವಾಗಿ ನಡೆಯುತ್ತೆ ಅಂತ ಮನವಿ ಮಾಡಿಕೊಳ್ತೀವಿ.